ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ಜ್ಯೋತಿಷ್ಯ ಜಾಗೃತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರ ಕೂಡ ವಾರ ಭವಿಷ್ಯವನ್ನು ತಿಳ್ಕೊಳ್ಳುವಂಥ ಸಮಯ. ಬೇರೆ ಬೇರೆ ಅಂದರೆ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರಿಗೆ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ, ಅವರ ರಿಲೇಷನ್ಶಿಪ್ ಹೇಗಿರುತ್ತೆ, ಅವರ ಆರೋಗ್ಯ ಹೇಗಿರುತ್ತೆ, ಹೀಗೆ ಮೂರು ಒಂದು ಸ್ಟೇಜಸಲ್ಲಿ ನಾವು ಟ್ಯಾರೋ ರೀಡಿಂಗ್ನ ಮೂಲಕ ವಾರ ಭವಿಷ್ಯವನ್ನು ತಿಳ್ಕೊಳ್ಳುವಂಥದ್ದು. ಸೊ ಬನ್ನಿ, ಹಾಗಾದರೆ ಈ ವಾರ ಹೇಗಿರುತ್ತೆ, ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ, ನಿಮ್ಮ ಒಂದು ರಿಲೇಷನ್ಶಿಪ್ಸ್ ಹೇಗಿರುತ್ತೆ, ಹಾಗೆಯೇ ನಿಮ್ಮ ಒಂದು ಫ್ಯಾಮಿಲಿ ಲೈಫ್ ಹೇಗಿರುತ್ತೆ, ಈಗ ಸಾಕಷ್ಟು ವಿಚಾರಗಳನ್ನು, ಹಾಗೆಯೇ ನಮ್ಮ ಒಂದು ಆರೋಗ್ಯ ಪರಿಸ್ಥಿತಿ, ಎಲ್ಲರಿಗಿದಕ್ಕಿಂತ ಮುಖ್ಯವಾಗಿರೋದು ಆರೋಗ್ಯ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಮೊದಲನೇದಾಗಿ ನಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. ಸೊ ಈ ವಾರದಲ್ಲಿ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಅವ್ರಿಗೆ ಇದು ರೆಸೋನೇಟ್ ಆಗುತ್ತೆ. ಸೊ ಈ ವಾರ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಬರಬೇಕಾಗಿರುವಂತಹ ಹಣ ಸರಿಯಾಗಿ ಬರದೇ ಹೋಗಬಹುದು. ನಿಮಗೆ ಕೆಲವರು ಮೋಸ ಮಾಡೋದಕ್ಕೆ, ಕಣ್ಣು ಕಟ್ಟಿ ನಿಮ್ಮನ್ನು ವಂಚಿಸೋದಕ್ಕೆ ಅವಕಾಶ ಇರುತ್ತೆ. ತುಂಬ ಕೇರ್ಫುಲ್ಲಾಗಿರಿ. ಯಾವುದಕ್ಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ತುಂಬ ಒಂದು ಕೇರ್ಫುಲ್ಲಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಅಥವಾ ಮುಂದಕ್ಕೆ ಹಾಕೋದು ಇನ್ನೂ ಒಳ್ಳೆಯದು. ನಿಮ್ಮನ್ನು ಒಂದು ದಾಳವಾಗಿ ಉಪಯೋಗಿಸ್ಕೊಂಡು ನೆಗೆಟಿವ್ ಆದ ರೀತಿಯಲ್ಲಿ ನಿಮ್ಮನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇರುತ್ತೆ. ಅದು ನಿಮಗೆ ಗೊತ್ತಾಗಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಹಣಕಾಸಿನ ಪರಿಸ್ಥಿತಿ, ಯಾರಾದರೂ ನಿಮಗೆ ಕೊಡಬೇಕಾಗಿದ್ದ ಹಣ ಬರುತ್ತಾ ಅಂತ ಕೇಳಿದ್ರೆ ಹೌದು, ಖಂಡಿತ. ಸ್ವಲ್ಪ ದಿನಗಳ ನಂತರ, ಸ್ವಲ್ಪ ವೇಟಿಂಗ್ ಪೀರಿಯಡ್ ಅಂತ ಇರುತ್ತೆ. ಸೊ 3-4 ದಿನಗಳು ಅಥವಾ 3 ವಾರಗಳ ನಂತರ ನೀವು ಹಣವನ್ನು ಕೊಟ್ಟಿದ್ರೆ ಅದು ವಾಪಸ್ ಬರೋದಕ್ಕೆ ಅವಕಾಶ ಇರುತ್ತೆ. ನಿಮಗೆ ಬರುವಂತಹ ಹಣ ಏನಿದೆ ಅದರಲ್ಲೇನು ಹೆಚ್ಚು ವಂಚನೆ ಆಗೋದಿಲ್ಲ, ಸ್ವಲ್ಪ ಡಿಲೇ ಆಗಿ ಬರೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಫ್ಯಾಮಿಲಿನಲ್ಲಿ ಏನಾದರೂ ಸಪೋರ್ಟ್ ಸಿಗುತ್ತಾ ಹಣಕಾಸಿನ? ಖಂಡಿತ. ನೀವು ಹಣಕಾಸಿಗೋಸ್ಕರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ, ಅಥವಾ ನಿಮ್ಮ ಮನೇಲಿ ಏನಾದರೂ ಒಂದು ಶುಭ ಕಾರ್ಯ ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ಹಣಕಾಸನ್ನು ಹೊಂದೋದಕ್ಕೆ ನೋಡ್ತಾ ಇದ್ದರೆ ಖಂಡಿತ ಈ ಸಮಯದಲ್ಲಿ ಹಣಕಾಸಿನ ಅನುಕೂಲ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಸೊ ಹಣಕಾಸಿನ ವಿಚಾರ ಆದಮೇಲೆ ನಾವು ತಗೊಳ್ಳೋವಂಥದ್ದು ರಿಲೇಷನ್ಶಿಪ್ಗಳ ವಿಚಾರ. ಸೊ ನಮ್ಮ ರಿಲೇಷನ್ಶಿಪ್ಗಳು ಈ ವಾರದಲ್ಲಿ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಸೊ ರಿಲೇಷನ್ಶಿಪ್ನ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಹತ್ತಿರದಲ್ಲಿರೋರು, ನಿಮ್ಮನ್ನು ಇಷ್ಟಪಡೋರು ಯಾರು ಅಂತ ಗುರುತಿಸೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ. ಹಾಗೆಯೇ ಇಂಡಿಪೆಂಡೆಂಟ್ ಆಗಿರಬೇಕು, ನನಗೆ ಯಾರು ಸಹಾಯ ಬೇಡ ಅನ್ನುವಂಥ ಥಾಟ್ಸ್ ನಿಮಗೆ ಹೆಚ್ಚಾಗಿದೆ. ಹಾಗಾಗಿ ನಿಮ್ಮ ಒಂದು ರಿಲೇಷನ್ಶಿಪ್ಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಸ್ಪೌಸ್ ಜೊತೆ ನಿಮ್ಮ ಸಂಬಂಧ ಹೇಗಿರುತ್ತೆ ಅಂತ ನಾವು ತಗೊಂಡಾಗ ಅಲ್ಲೂ ಕೂಡ ಇದು ನೆಗೆಟಿವ್ ಆದಂಥ ಒಂದು ವಿಚಾರವನ್ನು, ಯಾರೋ ಅನ್ವಾಂಟೆಡ್ ಆಗಿ ನಿಮ್ಮಿಬ್ಬರನ್ನ ಬಂಧಿಸಿಟ್ಟಿದ್ದಾರೆ. ಅಂದರೆ ನಿಮಗೆ ಬೇಕಿಲ್ಲ, ಆ ಬಂಧನದಲ್ಲಿರೋದು ಬೇಕಾಗಿಲ್ಲ, ಅಥವಾ ಆ ಒಂದು ರಿಲೇಷನ್ಶಿಪ್ನಲ್ಲಿ ಕಂಟಿನ್ಯೂ ಆಗೋದು ಬೇಕಾಗಿಲ್ಲ. ಆದರೆ ನಿಮ್ಮನ್ನು ಯಾರೋ ಒಬ್ಬರು ಇಲ್ಲ, ನೀನು ಇಲ್ಲಿರಲೇಬೇಕು ಅಂತ ಬಂಧಿಸಿ ಇಟ್ಟಂತಹ ವಾತಾವರಣದಲ್ಲಿ, ಅಥವಾ ಯಾವುದೋ ಒಂದು ಕಟ್ಟುಪಾಡುಗಳಿಗೆ ಒಳಗಾಗಿ ನೀವು ಆ ರಿಲೇಷನ್ಶಿಪ್, ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಜೊತೆಗೆ ಈ ವಾರ ಸಮಯವನ್ನು ಸ್ಪೆಂಡ್ ಮಾಡಬೇಕು. ಅಂದರೆ ಲೈಫ್ ಲಾಂಗ್ ಹಿಂಗೆ ಕಂಟಿನ್ಯೂ ಆಗುತ್ತೆ ಅಂತಲ್ಲ. ಈ ವಾರ ನಿಮಗೆ ಅವರ ಜೊತೆಗಿನ ಒಂದು ಸಂಬಂಧದಲ್ಲಿ ಅಷ್ಟೇನು ಪಾಸಿಟಿವ್ ಆದಂತಹ ಒಂದು ವಿಚಾರ ಕಾಣಿಸ್ತಾ ಇಲ್ಲ. ಆದರೂ ಕೂಡ ನೀವಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಅಂತ. ಇನ್ನು ಚಾಲೆಂಜಸ್ ಇದೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಹೇಗಿರುತ್ತೆ ಅಂತ ನೋಡೋದಾದರೆ ಚಾಲೆಂಜಸ್ ಇದೆ, ಸಿಕ್ಕಾಪಟ್ಟೆ ಚಾಲೆಂಜಸ್ ಬರುತ್ತೆ. ಅವರು ನಿಮ್ಮನ್ನು ಪರೀಕ್ಷೆ ಮಾಡುವಂಥ ಸಮಯ ಇದು ಅಂತ. ಅಷ್ಟೆಲ್ಲ ಪರೀಕ್ಷೆ ಮಾಡಿದ್ರೂ ಕೂಡ ಕೊನೆಗೆ ವಿನ್ ಆಗುವಂಥದ್ದು, ಅಂದರೆ ಆ ರಿಲೇಷನ್ಶಿಪ್ಗಳು ನಿಮ್ಮನ್ನು ಹುಡುಕೊಂಡು ಬರುತ್ತವೆ, ಮತ್ತು ಅದನ್ನು ಉಳಿಸಿಕೊಳ್ಳುವಂತಹ ಎಲ್ಲ ಪ್ರಯತ್ನವನ್ನು ಮಾಡ್ತೀರ ನೀವು. ಅದ್ರ ಜೊತೆಗೆ ಅದರಲ್ಲಿ ಸಕ್ಸಸ್ ಕೂಡ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ಈ ವಾರ ನಿಮ್ಮ ಆರೋಗ್ಯ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೋಡೋದಾದರೆ, ಆರೋಗ್ಯ ಪರಿಸ್ಥಿತಿ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ನಿಮಗಿದು ರೆಸೋನೇಟ್ ಆಗ್ತಾ ಇದೆ ಅಂತ ಅನಿಸಿದ್ರೆ ಇದನ್ನು ಕಂಟಿನ್ಯೂ ಮಾಡಿ. ಸೊ ಈ ವಾರದಲ್ಲಿ ಆರೋಗ್ಯದ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನೋಡೋದಾದರೆ, ಮೊದಲನೇ ಕಾರ್ಡ್ ಬಂದು ಸ್ವಲ್ಪ ಹಾರ್ಟ್ ಡಿಸೀಸಸ್ ಏನಾದರೂ ನಿಮಗಿದ್ರೆ, ಹೃದಯಕ್ಕೆ ಸಂಬಂಧಿಸಿದಂಥ ತೊಂದರೆಗಳೇನಾದರೂ ಇದ್ದರೆ ಅವು ಉಲ್ಬಣಿಸೋದಕ್ಕೆ ಅವಕಾಶ ಇರುತ್ತೆ. ಪೇಯ್ನ್ ಜಾಸ್ತಿ ಇರುತ್ತೆ, ಅಥವಾ ಒಂದು ಮಾನಸಿಕವಾದ ನೋವಿನಿಂದ ಆರೋಗ್ಯ ಕೂಡ ಹದಗೆಡೋದಕ್ಕೆ ಅವಕಾಶ ಇರುವಂಥ ಸಮಯ ಇದು ಅಂತ ಹೇಳ್ಬೋದು. ಇನ್ನು ಮುಂದೆ ಬರುವಂಥದ್ದು, ನೀವು ಹಳೆಯ ನೋವುಗಳು, ಹಳೆಯ ಒಂದು ಏನಾದರೂ ನೋವುಗಳೇನಾದರೂ ಇದ್ದರೆ, ಹಳೆ ಮುಂಚೆನ ಕಾಯಿಲೆಗಳು, ಅಂದರೆ ಲಾಂಗ್ ಟೈಮಿಂದ ನೀವು ಯಾವುದಾದ್ರೂ ಒಂದು ಡಿಸೀಸಸ್ಸಿಂದ
ಬಳಲ್ತಿದ್ದೀರಾ ಅಂದರೆ ಅದಕ್ಕೆ ಒಂದು ಮಾರ್ಗದರ್ಶನ ಕೊಡುವಂಥವ್ರು, ಈ ರೂಟಲ್ಲಿ ಹೋದರೆ ನಿಮ್ಮ ಒಂದು ಆರೋಗ್ಯ ಬೆಟರ್ ಆಗುತ್ತೆ ಅಂತ ಗೈಡ್ ಮಾಡುವಂಥವ್ರು ಒಬ್ಬರು ಸಿಗ್ತಾರೆ. ಅದರಿಂದ ನಿಮಗೆ ಹಳೆಯ ನೋವುಗಳು, ಹಳೆಯ ಒಂದು ತೊಂದರೆಗಳು, ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಯಾವುದೇ ರೀತಿಯ ಮೇಜರ್ ಹೆಲ್ತ್ ಇಶ್ಯೂಸ್ ಅಂತ ಬರದೇ ಹೋಗ್ಬೋದು. ಅಂದರೆ ಲಾಂಗ್ ಟರ್ಮ್ ಡಿಸೀಸಸ್ ಅಂತ ನೋಡುವಾಗ ಈ ವಾರದಲ್ಲಿ ಯಾವುದೋ ಒಂದು ಡಿಸೀಸ್ ಬಂತು, ಅದು ಲಾಂಗ್ ಟರ್ಮ್ ನಿಮ್ಮನ್ನು ತೊಂದರೆಗೊಳಗಾಗುತ್ತೆ ತೊಂದರೆಗೆ ಈಡು ಮಾಡುತ್ತೆ ಅನ್ನುವಂಥದ್ದಿಲ್ಲ. ಈ ವಾರ ಬರುವಂತಹ ಒಂದು ಕಾಯಿಲೆಗಳೇನಿದೆ ಅವು ಒಂದು 2-3 ದಿನಗಳಿದ್ದು ಕ್ಲಿಯರ್ ಆಗೋದಕ್ಕೆ, ಅಥವಾ ಸಣ್ಣ ಪುಟ್ಟ ಜ್ವರ ಕೂಡ ಇಲ್ಲೇನು ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. ಇದು ಪಾಸಿಟಿವ್ ಆದಂತಹ ಕಾರ್ಡ್. ಓನ್ಲಿ ಹಾರ್ಟ್ ಡಿಸೀಸಸ್ ಇರೋರು ಈ ಸಮಯದಲ್ಲಿ ತುಂಬ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಅದರಲ್ಲೂ ಯಾರಾದರೂ ಸರಿಯಾದ ಗೈಡೆನ್ಸ್ ಮಾಡುವಂಥವ್ರು ನಿಮಗೆ ಸಿಕ್ಕಿದ್ರೆ ಅದು ಕೂಡ ಪರಿಹಾರ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಈ ವಾರದ ಟ್ಯಾರೋ ರೀಡಿಂಗ್ನ ಮೂಲಕ ನೋಡುವಂತಹ ವಾರ ಭವಿಷ್ಯ ಅಂತ ಹೇಳಿ. ಸೊ ಈ ವಾರ ಭವಿಷ್ಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.